ಇದೀಗ ಸಿಟಿ ರವಿ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಸಿಟಿ ರವಿ ಜಾಮೀನು ಆದೇಶವನ್ನ ಕಾಯ್ದಿರಿಸುವಂತ ಕೋರ್ಟ್ ಇದೀಗ ಬರ್ತಾ ಇರುವಂತ ಅಪ್ಡೇಟ್ಸ್ ಇಷ್ಟೆಲ್ಲ ವಾದವನ್ನ ಗಮನಿಸಿದ ನಂತರ ಇದೀಗ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಯಾವಾಗ ಅನ್ನುವಂತ ಡೇಟ್ ಕೂಡ ಇನ್ನಷ್ಟು ರಿವೀಲ್ ಆಗಬೇಕಿದೆ. ಜಾಮೀನು ಆದೇಶವನ್ನ ಕಾಯ್ದಿರಿಸಿರುವುದು ಗೊತ್ತಾಗ್ತಾ ಇದೆ. ಇಷ್ಟು ಸಮಯದವರೆಗೂ ಕೂಡ ಸಿಟಿ ರವಿ ಅವರನ್ನ ಯಾವ ರೀತಿಯಾಗಿ ನಡೆಸಿಕೊಂಡ್ರು, ಯಾವ ಕಾರಣಕ್ಕೆ ಅವರಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂತ ಕಾರಣಗಳನ್ನ ರವಿ ಪರ ವಕೀಲರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ರು. ಇದೀಗ ಆದೇಶವನ್ನ ಕಾಯ್ದಿರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಕೋರ್ಟ್ ನಲ್ಲಿ ನಮಗೆ ಜಾಮೀನು ಕೊಡಿ ಅಂತ ಹೇಳ್ತಾ ಇದ್ರು. ನೋಡಿ, ವಿಚಾರಣೆಯನ್ನ ಮಧ್ಯಾಹ್ನ 3ಕ್ಕೆ ಮುಂದೂಡಿದ್ದಾರೆ ನ್ಯಾಯಾಧೀಶರು. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಇದರ ವಿಚಾರಣೆ ಇರುತ್ತೆ. ಸೊ ಅಲ್ಲಿ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಇವತ್ತಿನ ದಿನ ಏನಾಗುತ್ತೆ ಸಿಟಿ ರವಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ವಿಚಾರಣೆಯನ್ನ 3 ಗಂಟೆಗೆ ಮುಂದೂಡಿಕೆ ಮಾಡಿದ್ದಾರೆ. ವಿಚಾರಣೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ 3 ಗಂಟೆಗೆ ಮತ್ತೆ ಇದೇ ಪ್ರಕರಣದ ವಿಚಾರಣೆ ಇರುತ್ತೆ. ಇದುವರೆಗೂ ಕೂಡ ಜುರ್ಲಿ ಅವರು ವಾದವನ್ನ ಮಂಡಿಸಿದ್ರು, ಅದನ್ನು ನಾವು ಗಮನಿಸಿದ್ವಿ. ಒಂದು, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಸಿಟಿ ರವಿ ಅವರು. ದೈಹಿಕವಾಗಿನೂ ಕೂಡ ಹಲ್ಲೆಯಾಗಿದೆ, ತಲೆಗೂ ಏಟಾಗಿದೆ, ರಕ್ತ ಸೋರ್ತಾ ಇದೆ, ರಾತ್ರಿ ನಿದ್ದೆ ಇಲ್ಲ, ಊಟ ಕೂಡ ಕೊಟ್ಟಿಲ್ಲ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರನ್ನ ಸುತ್ತಾಡಿಸಿದ್ದಾರೆ, ಎಲ್ಲಾ ರೀತಿಯಾಗೂ ಕೂಡ ಅವರಿಗೆ ಹಿಂಸೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಾವ ರೀತಿಯಾಗಿ ನಡೆಸ್ಕೊಂಡ್ರು ಇವೆಲ್ಲವನ್ನ ಕೂಡ ವಿವರಿಸಿದ್ರು. ಒಬ್ಬ ಅಪರಾಧಿಯನ್ನ, ಆರೋಪಿಯನ್ನ ಈ ರೀತಿಯಾಗಿ ನಡೆಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇದ್ರು. ಹೀಗೆ ನಡೆಸ್ಕೊಳ್ಳೇಬಾರದು, ಅಷ್ಟು ಹೀನಾಯವಾಗಿ ಸಿಟಿ ರವಿ ಅವರನ್ನ ಟ್ರೀಟ್ ಮಾಡಿದ್ದಾರೆ. ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅವರ ಈಗಿನ ಪರಿಸ್ಥಿತಿಯನ್ನ ಪರಿಗಣಿಸಿ ಇದೇ ಕೋರ್ಟ್ ಅವರಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಜಿರಲಿ ಅವರು ಮಾಡಿಕೊಂಡಿದ್ರು. ಆದ್ರೆ ಇದೀಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಆದೇಶ ಅಲ್ಲ, ವಿಚಾರಣೆ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ವಿಚಾರಣೆ ಇರುತ್ತೆ ಇದೇ ಕೋರ್ಟ್ನಲ್ಲಿ. ಯಾವ್ಯಾವ ವಿಚಾರಗಳು ಮತ್ತೆ ಪ್ರಸ್ತಾಪಕ್ಕೆ ಬರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಿದೆ. 3 ಗಂಟೆಗೆ ಈ ವಿಚಾರಣೆ ಮುಂದುವರಿಯುತ್ತೆ. ಸಿಟಿ ರವಿ ಅವರು ಕೂಡ ಇರ್ತಾರೆ, ವಕೀಲರು ಕೂಡ ವಾದವನ್ನ ಮುಂದುವರಿಸ್ತಾರೆ. ಇದಾಗಲೇ ಸಾಕಷ್ಟು ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ನಿನ್ನೆ ರಾತ್ರಿಯಿಂದ ಆಗಿರುವಂತಹ ಬೆಳವಣಿಗೆಯನ್ನ ಅಂತ ಹೇಳಿದ್ರೆ ಬಂಧಿಸಿ ಆ ಸಂದರ್ಭದಿಂದ ಆದಂತ ಬೆಳವಣಿಗೆಯನ್ನ ಹೇಳ್ತಾ ಇದ್ರು. ಇದುವರೆಗೆ ಚೈತ್ರ ನಾವು ನೋಡಿದ್ದು 1 ವರ್ಷನ್ ಇದು ಸಿಟಿ ರವಿ ಅವರ ಕಡೆಯಿಂದ ಅವ್ರೇನು ಆರೋಪ ಮಾಡಿದ್ದಾರೆ ಅಂತ. ಈಗ ಹೆಬ್ಬಾಳ್ಕರ್ ಅವ್ರು ಏನೇನು ಹೇಳಿದ್ರಲ್ಲ, ಆ ಒಂದು ಆಂಗಲ್ ಕೂಡ ಈಗ ವಿಚಾರಣೆಯಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ಮಧ್ಯಾಹ್ನ ಸರ್ಕಾರದ ಪರ ವಕೀಲರಿಂದ ವಾದ ಮಂಡಿಸಲಾಗುತ್ತೆ. ಸೊ ವಿಚಾರಣೆ ಸದ್ಯಕ್ಕೆ 3 ಗಂಟೆಯಿಂದ ಮತ್ತೆ ಆರಂಭ ಆಗುತ್ತೆ. ಸಿಟಿ ರವಿ ಜಾಮೀನು ವಿಚಾರವಾಗಿ ಈಗ ಬನ್ನಿ ಅಶೋಕ್ ಮಾತಾಡ್ತಿದ್ದಾರೆ, ನೋಡೋಣ. ಆರಾಮಾಗಿ